ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಎಲ್ಲರೂ ಕಾಯ್ತಿದ್ದಂತಹ ಯಕ್ಕ ಸಿನಿಮಾದ ಟ್ರೈಲರನ್ನು ಆಲ್ಮೋಸ್ಟ್ ನಾವೀಗೆಲ್ಲ ನೋಡಿದ್ದೀವಿ. ಸೊ ಇದ್ರ ಬಗ್ಗೆ ರಿಯಾಕ್ಷನ್ನು ನನಗೇನು ಅನ್ನಿಸ್ತು ಪರ್ಸ್ನಲಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರವಾಗಿ ಹಂಚ್ಕೊಳ್ತೀನಿ. ಬನ್ನಿ, ತಡ ಮಾಡೋಕ್ಕೋಲ್ಲ, ಬೇಗ ವಿಡಿಯೋ ಶುರು ಮಾಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಟ್ರೈಲರ್ ವಿಚಾರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿರುವಂಥ ಒಂದು ಅನೌನ್ಸ್ಮೆಂಟು. 8 ಗಂಟೆಗೆ ಇವತ್ತು ಸಂಜೆ 8 ಗಂಟೆಗೆ ನಾನು ಎಕ್ಸೆಲ್ ಬರ್ತಾ ಇದ್ದೀನಿ. ಜೊತೆಗೆ ಎಕ್ಸ್ನ ಸ್ಪೇಸ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯುವ ರಾಜ್ಕುಮಾರ್ ಅವರು. ಹಾಗೆ ಜೊತೆಗೆ ಡೈರೆಕ್ಟರ್ ರೋಹಿತ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಯಾರೆಲ್ಲ ಎಕ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಸೊ ಅವರಿಗೆಲ್ಲ ಸ್ಪೇಸ್ ಅಂದರೆ ಏನಂತ ಗೊತ್ತಿರುತ್ತೆ, ಎಕ್ಸ್ ಸ್ಪೇಸ್. ಸೊ ನೀವು ಬಂದು ಜಾಯ್ನ್ ಆಗಿ. ಆ್ಯಂಡ್ ಜೊತೆಗೆ ಯುವ ರಾಜ್ಕುಮಾರ್ ಸರ್ ಜೊತೆ ನಿಮ್ಗೆ ಮಾತಾಡೋಂಥ ಅವಕಾಶ ಸಿಗುತ್ತೆ, ಆ್ಯಂಡ್ ಡೈರೆಕ್ಟರ್ ಜೊತೆ ಮಾತಾಡೋಂಥ ಅವಕಾಶ ಸಿಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು. ಸೊ ಯಾರು ಇನ್ನೂ ನನ್ನನ್ನು ಫಾಲೋ ಮಾಡಿಲ್ಲ ಎಕ್ಸಲ್ಲಿ, ದಯವಿಟ್ಟು ಬಂದು ಫಾಲೋ ಮಾಡಿ. ಆ್ಯಂಡ್ 8 ಗಂಟೆ ಸೆಷನ್ಗೆ ಎಲ್ಲರೂ ಸಿಗೋಣ ಅಂತ ಹೇಳ್ತಾ ಸೊ ರಿವ್ಯೂ ಕಡೆ ಬಂದುಬಿಡ್ತೀನಿ. ಟ್ರೈಲರ್ ರಿವ್ಯೂ ಬಗ್ಗೆ ತುಂಬಾ ಒಂದು ವೇಟಿಂಗಲ್ಲಿದ್ವಿ. ಯಾಕಂದರೆ ಈ ಬ್ಯಾಂಗಲ್ ಬಂಗಾರಿ ಸಾಂಗ್ ಆಯಿತು, ಎಕ್ಕ ಮಾರ್ ಸಾಂಗ್ ಆಯಿತು. ಸೊ ಈಗ ಇವೆಲ್ಲ ನೋಡಿದಾಗ ಒಂದು ರೀತಿಲಿ ಸಿನಿಮಾ ಆಲ್ಮೋಸ್ಟ್ ಒಂದು 70% ಈಗ ಸಾಂಗಲ್ಲಿ ಎಲ್ಲರೂ ಕೂಡ ಅಟ್ರಾಕ್ಟ್ ಮಾಡಿಬಿಟ್ಟಿದೆ. ಸೊ ಇನ್ನು 30% ಪೆಂಡಿಂಗ್ ಇತ್ತು. ಏನಪ್ಪ 30% ಅಂತಂದರೆ ಟ್ರೈಲರ್ ಯಾವಾಗ ಬರುತ್ತೆ, ಇಷ್ಟು ತಡ ಮಾಡ್ತಾ ಇದ್ದಾರಲ್ಲ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಬಟ್ ಫೈನಲಿ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಏನು ಅನ್ನಿಸ್ತು, ಏನು ಕತೆ ಅನ್ನೋದಾಯಿತು ಅಂದರೆ, ಸೊ ಈ ಒಂದು ಸಿನಿಮಾ ಲಾಸ್ಟ್ ಮೀನ್ಸ್ ಯುವ ಅವರ ಒಂದು ಫಸ್ಟನೇ ಸಿನಿಮಾ ಏನಿದೆ, ಅಂದರೆ ಮೊದಲನೇ ಸಿನಿಮಾ ಏನಿದೆ, ಸೊ ಆ ಸಿನಿಮಾಗೂ ಮತ್ತು ಈ ಸಿನಿಮಾಗೂ ಕಂಪ್ಯಾರಿಸನ್ ಅಂತ ಅಲ್ಲ. ಬಟ್ ಇದರಲ್ಲಿ ನಾವು ಯುವ ಅವ್ರನ್ನ ಒಂದು ರೀತಿಲಿ ಬೇರೆ ಒಂದು ಸ್ಟೈಲಲ್ಲಿ ನೋಡ್ತಾ ಇದ್ದೀವಿ. ಅದು ಒಂದು ರೀತಿಲಿ ಚೇಂಜ್ ಓವರ್ ಕಾಣಿಸುತ್ತೆ. ಮೇನ್ ಆಗಿ ಎಲ್ಲರಿಗೂ ಗೊತ್ತಿರುವಂಥದ್ದು, ಟ್ರೈಲರ್ ನೋಡಿದವ್ರಿಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಇದರಲ್ಲಿ ಬರುವಂಥ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಏನಿದೆ ತುಂಬಾ ಒಂದು ಅಮೇಝಿಂಗ್. ನನಗೆ ಮೇನ್ ಆಗಿ ಇಷ್ಟ ಆಗಿದ್ದದೆ ಆ್ಯಕ್ಷನ್ ಸೀಕ್ವೆನ್ಸ್ ಏನಿದೆ. ಆ್ಯಂಡ್ ಆಲ್ಸೋ ಜೊತೆಗೇನೆ ಒಂದು ರೀತಿಲಿ ಆ ಒಂದು ಫ್ರೇಮಿಂಗು, ಒಂದು ಟ್ರೈಲರ್ ಬಂದಂಥ ಒಂದು ಫ್ರೇಮಿಂಗು, ಒಂದು ಮಿಡಲ್ ಕ್ಲಾಸ್ ಹುಡುಗ ಅನ್ನೋದು ಒಂದು ಪೋರ್ಟ್ರೇಟ್ ಆಗುತ್ತೆ ಟ್ರೈಲರಲ್ಲಿ. ಸೊ ಈ ಒಂದು ಸಿನಿಮಾಗೆ ಈಗ ಟ್ರೈಲರ್ ಬಂದಾದಮೇಲೆ ಒಂದು ರೀತಿ ಇನ್ನೊಂದು ಸ್ವಲ್ಪ ಎನರ್ಜಿ ಕೊಟ್ಟಿದೆ. ಟ್ರೈಲರ್ನ ನೋಡಾದ್ಮೇಲೆ ಥಿಯೇಟ್ರಲ್ಲಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಎಸ್ಪೆಷಲಿ ನಾನಂತೂ ಕಾಯ್ತಾ ಇದ್ದೀನಿ ಎಕ್ಕ ಸಿನಿಮಾಗೆ. ಸೊ ಆಲ್ಮೋಸ್ಟ್ ನನಗೆ ಗೊತ್ತು ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಅಂತ. ಆ್ಯಂಡ್ ಥಿಯೇಟ್ರ್ ಲೀಸ್ಟ್ ಬಗ್ಗೆ ಕೂಡ ಒಂದು ಚಿಕ್ಕದಾಗಿ ಅನೌನ್ಸ್ಮೆಂಟ್ ಮಾಡಿದೆ. ಆ್ಯಂಡ್ ಕೆಲವೊಂದು ಥಿಯೇಟ್ರ್ ಲೀಸ್ಟ್ಗಳು ಅಲ್ಲಿ ಕೆಲವೊಂದು ಥಿಯೇಟ್ರ್ಗಳಿಲ್ಲ. ಬಟ್ ಇದು ಫಸ್ಟ್ ಸ್ಕೆಡ್ಯೂಲ್ನ ಒಂದು ಥಿಯೇಟ್ರ್ ಲೀಸ್ಟು. ಸೆಕೆಂಡ್ ಒಂದು ರಿಲೀಸ್ ಮಾಡ್ತಾರೆ. ಸೊ ಅದರಲ್ಲಿ ಎಲ್ಲ ಥಿಯೇಟರ್ಸ್ಗಳದ್ದು ಬರುತ್ತೆ, ಯಾರು ತಲೆ ಕೆಡಿಸ್ಕೊಬೇಡಿ. ಕಾಮೆಂಟ್ ಮಾಡಿದ್ರಿ ನನಗೆ, ಸೊ ಈ ವಿಡಿಯೋದಲ್ಲೇ ಚಿಕ್ಕದಾಗಿ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಟ್ರೈಲರ್ ವಿಚಾರಕ್ಕೆ ಬಂದುಬಿಡ್ತೀನಿ. ಸೊ ಒಂದು ರೀತಿಲಿ ಡೈರೆಕ್ಟರು ವಿಭಿನ್ನವಾಗಿ ವಿಶಿಷ್ಟವಾಗಿ ಒಂದು ಯುವ ಅವ್ರನ್ನ ಪೋರ್ಟ್ರೇಟ್ ಮಾಡಿರುವಂಥದ್ದು. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ಆಲ್ಮೋಸ್ಟ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗ ನಾವು ಸಾಂಗ್ ನೋಡಿನ ಆಲ್ಮೋಸ್ಟ್ 70% ಸಿನಿಮಾಗೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿದೆ. 30% ಪೆಂಡಿಂಗ್ ಇತ್ತು ಸೊ ಟ್ರೈಲರು. ಸೊ ಅದನ್ನೂ ಕೂಡ ಇವತ್ತು ನಾವು ನೋಡಾಗಿದೆ. ಚೆನ್ನಾಗಿ ಒಂದು ಟ್ರೈಲರ್ ಒಂದು ರಿಲೀಸ್ ಆಗಿದೆ. ಬಟ್ ಸ್ವಲ್ಪ ಬೇಗ ರಿಲೀಸ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನದೊಂದು ಪರ್ಸ್ನಲ್ ಅಭಿಪ್ರಾಯ. ಯಾಕಂದರೆ ಸೊ ಆರ್ಗ್ಯಾನಿಕ್ಕಾಗಿ ಏನು ರೀಚ್ ಆಗುತ್ತೆ. ಈಗ ನೋಡಿ, ಬ್ಯಾಂಗಲ್ ಬಂಗಾರಿ ಆಲ್ಮೋಸ್ಟ್ ಅಲ್ಲನ್ನಕ್ಕಿಂತ ಅದು 100% ಅದು ಆರ್ಗ್ಯಾನಿಕ್ಕಾಗಿ ಎಲ್ರಿಗೂ ರೀಚ್ ಆಯಿತು. ಸೊ ಅದೇ ರೀತಿಯಲ್ಲಿ ಸ್ವಲ್ಪ ಟ್ರೈಲರ್ ಸ್ವಲ್ಪ ಬೇಗ ರಿಲೀಸ್ ಮಾಡಿದರೆ ಚೆನ್ನಾಗಿರ್ತಿತ್ತು. ವಾಟ್ ಎವರ್, ಓಕೆ, ಸ್ವಲ್ಪ ತಡ ಆದರೂ ಕೂಡ ಸ್ವಲ್ಪ 7-8 ದಿನ ಡಿಫ್ರೆನ್ಸಲ್ಲಿ ಬಂದಿದೆ, ತೊಂದರೆ ಏನಿಲ್ಲ. ಬಟ್ ಓವರ್ ಆಲ್ ಆಗಿ ಈ ಒಂದು ಟ್ರೈಲರ್ ಪ್ರಾಮಿಸಿಂಗನ್ನು ಇನ್ನೂ ಜಾಸ್ತಿ ಮಾಡಿದೆ. ಆ್ಯಂಡ್ 70% ನಾನು ಆಗಲೇ ಹೇಳಿದೆ, ಈಗ 30% ಎರಡು ಸೇರಿ 100% ಇಂಪ್ರೆಷನ್ ಫುಲ್ ಆಗಿದೆ. ಸೊ ಈ ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದರೆ 18ನೇ ತಾರೀಕಿಗೆ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡುವಂಥದ್ದು. ಸೊ ಅದು ಹೊರತುಪಡಿಸಿದ್ರೆ ಇನ್ನೇನು ಇಲ್ಲ. ಆ್ಯಂಡ್ ಫೈನಲಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಹೋಲ್ ಟೀಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಕಾಯ್ತಾ ಇದ್ದೀರಾ ಸಿನಿಮಾಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಊರಲ್ಲಿ ಯಾವ ಥಿಯೇಟ್ರಿಗೆ ಬರುತ್ತೆ ಸಿನಿಮಾ ಅನ್ನೋದು ಏನಾದರೂ ಐಡಿಯಾ ಇದ್ದರೆ ಸೊ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮೂರಲ್ಲಿ ಎಷ್ಟು ಥಿಯೇಟರ್ಸ್ಗಳಿದೆ ಸೊ ಕಾಮೆಂಟ್ ಮಾಡಿ ನೋಡೋಣ ಯಾವ ಊರಲ್ಲಿ ಎಷ್ಟೆಷ್ಟು ಥಿಯೇಟ್ರ್ ಇದೆ ಅಂತ. ಸೊ ನಾನು ಕೂಡ ರಿಪ್ಲೈ ಮಾಡ್ತೀನಿ ಅದಕ್ಕೆ. ಆ್ಯಂಡ್ ನಿಮ್ಮ ಅಭಿಪ್ರಾಯ ಹೇಗೆ ಅನ್ನಿಸ್ತು. ಆ್ಯಂಡ್ ನಾನು ಫಸ್ಟಲ್ಲೇ ಹೇಳಿದಾಗೇ ಎಕ್ಸಲ್ಲಿ ಇವತ್ತು ಸೆಷನ್ ಇದೆ 8 ಗಂಟೆಗೆ. ಸೊ ಬನ್ನಿರಿ, ಜಾಯ್ನ್ ಆಗಿ ಯುವ ಅವ್ರ ಜೊತೆ ನೀವು ಕೂಡ ಮಾತಾಡಬಹುದು ಅಂತ ಹೇಳ್ತಾ, ಡೈರೆಕ್ಟರ್ ಜೊತೆ ಕೂಡ ಮಾತಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕೆ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.